ಹೋಗ್ರೆ ಕಾಯ್ದೆ ಹೇಳ್ತಾ ಇದ್ದೀನಿ. ಗೈಸ್, ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂತೀನಿ. ಎಲ್ರು ಊಟ ಮಾಡ್ತಿದ್ದಾರೆ, ನಾವು ಊಟ ಕುತ್ಕೊಬೇಕು. ಫುಲ್ ಟೈಮ್ ಎಷ್ಟು? ಟೈಮ್ 3:30. ವಾಚ್ ಹಾಕೊಂಡ್ರು ಕರೆಕ್ಟ್ ಆಗಿ ಹೇಳಲ್ವಲ್ರಿ ನೀವು? ಅದೇ 3:20. 4 o'clock ಗೈಸ್. ಸಾರಿ ಗೈಸ್, ಹೊಟ್ಟೆ ಹಸಿದಿದೆ, ಊಟ ಮಾಡ್ಬೇಕು. ಹೊಟ್ಟೆ ಹಸಿ ಅನ್ನೋದಕ್ಕಿಂತ ಸುಸ್ತು ಜಾಸ್ತಿ ಆಗ್ತಾ ಇದೆ ಬೆಳಗಿಂದ ಮಾಡಿ ಮಾಡಿ. ಇವಾಗ ನಾವು ಹೋಗ್ತಾ ಇದೀರಿ. ಇವಾಗ ಇವರು ಹೋಗ್ತಾ ಇದಾರೆ ಎಲ್ರು. ನಾನು ಆಶು ಅಣ್ಣ, ಮುರಳಿ, ಕಾರ್ತಿ ಇರ್ತೀವಿ. ನಾನ್ ವೆಡ್ನೆಸ್ಡೇ ಬರ್ತೀನಿ, ಅವ್ರು ನಾಳೆ ಹೋಗ್ತಾರೆ. ಇಷ್ಟೇ ಗಾಯ್ಸ್, ಆಮೇಲೆ ಕವರ್ ಮಾಡ್ತೀನಿ. ನೋಡಿ ಇವಾಗ ನೋಡಿ 4 o'clockಗೆ ಇವಾಗ ಬಿಸಿಲು ಬರ್ತಾ ಇದೆ. ಬೆಳಗ್ಗೆಲ್ಲ ಫುಲ್ ಮಳೆ, ಬೆಳಗ್ಗೆ ನೋಡಿದಲ್ಲ ಫುಲ್ ಮಳೆ ಇತ್ತು. ಇವಾಗ ಫುಲ್ ಬಿಸಿಲು ಬರ್ತಾ ಇದೆ. ನೋಡ ನೆಕ್ಸ್ಟ್ ಏನಾಗುತ್ತೆ. ಊಟ ಮಾಡೋದು, ಇನ್ನ ಪಾತ್ರೆ ತೊಳೆಯೋದು. ಇವರೇ ಸ್ಪೆಷಲ್ ಪಾತ್ರೆ ತೊಳೆಯೋದ್ರಲ್ಲಿ. ಏನ್ ಮಾಡೋಣ ಗೈಸ್, ಮದ್ವೆಗ್ ಮುಂಚೆ ಪಾತ್ರೆ ತೊಳಿತಾರಲ್ಲ, ಇವಾಗ ಪಾತ್ರೆ ತೊಳಿತೀವಿ. ಎಲ್ಲ ಕಲ್ತ್ಕೊಂಡಿದ್ದೀವಿ, ಸೊ ಮಾಡ್ಬೇಕೆಲ್ಲ. ಇಲ್ಲಿದ್ದಾರೆ ನೋಡಿ ಕೋತಿಗಳು. ಕೋತಿ ನಂಬರ್ 1, 2, 3, 4, 5 ಒಟ್ಟಲ್ಲಿ ಇರೋಲ್ಲ ಕೋತೀಸ್. ಟೀಮ್ ಆಫ್ ಕೋತೀಸ್. ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಮುರಳಿ ಅಂತ. ಡ್ರೋನ್ ಪ್ರತಾಪ್ ಇದಾರಲ್ಲ, ನಾವೆಲ್ಲ ಅವ್ರ ಕುಟುಂಬದವರು. ಆಮೇಲೆ ಕೇಸ್ ಹಾಕ್ತಾರೆ ನಿಮ್ ಮೇಲೆ. ಅಲ್ಲ, ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ಮೇಲೆ ಕೇಸ್ ಹಾಕ್ತಾರೆ. ನಾವು ಡ್ರೋನ್ ಪ್ರತಾಪ್ ಅಂತ ಹೇಳಿದ್ದು ಒರಿಜಿನಲ್ ಆಗಿ ಹೋಗಿದ್ದಾನಲ್ಲ ಬಿಗ್ ಬಾಸ್ಗೆ, ಆ ಡ್ರೋನ್ ಪ್ರತಾಪ್ ಅಲ್ಲ. ನಾವು ಏನ್ ಕ್ರಿಯೇಟ್ ಮಾಡ್ತಾರೆ ಡ್ರೋನ್ ಪ್ರತಾಪ್ ಅನ್ನೋರು. ನೋಡಿ ಗೈಸ್, ಎಷ್ಟು ಬೇಗ ಮಾತ್ ಚೇಂಜ್ ಮಾಡ್ಬಿಡ್ತಾರೆ ಇವರು. 1ರಿಂದ 2 ಅಂತಾರೆ. ಇದಕ್ಕೆ ಸ್ಫೂರ್ತಿ ನಮ್ಮ ಹೇಮಶ್ರೀ ಅದಕ್ಕೆ ಅವರೇ. ಮಾರ್ಗದರ್ಶನದಲ್ಲಿ ನಾವು ಮುಂದೆ ಟ್ಯೂಷನ್ ಅಲ್ಲೇ ನಾವೆಲ್ಲ ಕಲ್ತ್ಕೊಂಡಿರೋದು. ಗೈಸ್ ಬುಲ್ಲಿ ಯಾಕೆ ಹೇಳ್ರಿ ಗೈಸ್? ಅಣ್ಣ ಪಲ್ಲಿ ಯಾವ ಪಲ್ಲಿ? ಅದ್ ನಾನು ಹೇಳ ಗೈಸ್, ಇವಾಗ ರಿವೀಲ್ ಮಾಡ್ಲಾ? ರಿವೀಲ್ ಮಾಡ. ಕೈನೋ ಬಂತು ಫೋನ್ ಮೋಕ್ಷಿತಾಗ ಹೇಳ್ತೀನಿ. ಗೈಸ್ ಬೇಡ, ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತು, ನಂಗೆ ನಿಂಗೆ ಅಣ್ಣ ಕಾರ್ತಿಕ್ ಅಷ್ಟೇ ಗೊತ್ತು. ಇವಾಗ ಎಲ್ರು ಬೇಡ ಬೇಡ. ಏನೋ ಚಿಕನ್ ತಿನ್ನೋ ತಾನೇ ಗೈಸ್? ಒಂದಲ್ಲೈತೆ ಮಾತಾಡಿ. ಅದಕ್ಕೆ ವಾಯ್ಸ್ ಕೇಳಿಸಲ್ಲ ಬಾರೋ. ಮೈಕ್ ತಂದಿಲ್ಲ ನಾನು. ಇಷ್ಟೇ ಗಾಯ್ಸ್ ನಡೀತಿರೋದು. ಕಮ್ಮಿ ಅದು ಆಶು ಅಣ್ಣ ತೋರಿಸಿ. ಆಶು ಅಣ್ಣ ಝೂಮ್ ಮಾಡಿ ಬಾಬಾ ಗಾಯ್ಸ್. ಇಲ್ಲಿ ತಿರುಗ್ಸು. ಬೆಳಗ್ಗೆಯಿಂದ ಆಶು ಅಣ್ಣ ಎಷ್ಟು ಆಶು ಅಣ್ಣ, ಮುರಳಿ ಅಣ್ಣ 5:30 ಗೆದ್ರು. ಆಶು ಅಣ್ಣ ಆಕ್ಚುಲಿ 5:30 ಗೆದ್ರು. ಸ್ಟೋರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗಾಯ್ಸ್. ನೈಟ್ ಫುಲ್ ಟಯರ್ಡ್ ಆಗಿತ್ತು ಅಂತ ಮಲ್ಕೊಂಡ್ರೆ, ಇವ್ರು ಇದಾರೆ ನೋಡಿ, ಇವ್ರು ಮುರಳಿ ಅನ್ನೋರು. ಇವ್ರು ಫುಲ್ ಗೊರ್ಕೆ ಹೊಡಿತಿದ್ದಾರೆ. ನನ್ ಮೊದ್ಲೇ ಗೊರ್ಕೆ ಹೊಡ್ಕೊಂಡು ನಿದ್ದೆ ಬರಲ್ಲ, ಸೌಂಡ್ ಕಟ್ಬಾರ್ದು ಅಂತ ಫುಲ್ ಗೊರ್ಕೆ ಹೊಡಿತಿದ್ದಾರೆ ಇವರು. ನಮ್ ನಿದ್ದೆನೆ ಮಾಡಿಲ್ಲ ನೈಟ್. ಒಂದು ಗೊರ್ಕೆಯ ಕತೆ ಗಾಯ್ಸ್ ಇದು ಒಂದು ಗೊರ್ಕೆಯ ಕತೆ. ಆಮೇಲೆ 5:30 ಎದ್ರು. ಆಶು ಅಣ್ಣ ಫಸ್ಟ್ ಎದ್ರು. ಅದಾದ್ಮೇಲೆ ಇವ್ರೆದ್ರು, ಕಾರ್ತಿ ಎದ್ರು, ಅಲ್ಲಿ ಮುರಳಿ ಎದ್ರು. ಎದ್ಬಿಟ್ಟು ಹಾಸನ್ಗೆ ಹೋಗಿ ಚಿಕನ್, ಮಟನ್ ಎಲ್ಲ ತಗೊಂಡ್ ಬಂದು ಪಾಪ ತುಂಬಾ ಕೆಲಸ ಮಾಡಿದ್ದಾರೆ. ಲೇಡೀಸ್ ಜೊತೆ ಶಾಪಿಂಗ್ ಹೋಗಿ ಆಮೇಲೆ ಪಾಪ ಬಂದಿ ತುಂಬಾ ಕೆಲಸ ಮಾಡ್ಕೊಟ್ಟಿದ್ದಾರೆ ಗೈಸ್ ನಮ್ಗೆ ಅವರು. ಆಶು ಅಣ್ಣ, ಮುರಳಿ ಅಣ್ಣ. ನೆಕ್ಸ್ಟ್ ನಾವು ಕ್ಯಾಮರಾಮನ್ ಟೀಮ್, ಆಮೇಲೆ ಫುಲ್ ಕ್ಯಾಮ್ರಾಮನ್ ಟೀಮು,
ಇವ್ ಫ್ರೆಂಡ್ಸ್ ಎಲ್ಲ ಬಂದ್ರೆ ತೋರಿಸ್ತೀನಿ, ನಾನು ಅದನ್ನು ಕವರ್ ಮಾಡ್ತೀನಿ. ಅದು ಇವಾಗ ಸ್ವಲ್ಪ ಔಟ್ ಆಫ್ ಅವ್ರು ಸ್ವಲ್ಪ ಸ್ಟಾಕ್ ಇದಾರೆ. ಆಮೇಲೆ ಸ್ಟಾಕ್ ಅನ್ನೋದಕ್ಕಿಂತ ಔಟ್ ಆಫ್ ಫ್ರೇಮ್, ಇವಾಗ ಅವ್ರಿಗೆ ತೋರ್ಸಕ್ಕಾಗಲ್ಲ. ಗೈಸ್ ಹಾಯ್ ಮೇಡಮ್, ಹಾಯ್ ಮಾಡಲಿ, ಹಾಯ್ ಅಶ್ವಣ್ಣ ತೋರ್ಸಿ ಇದ್ ಕಡೆ. ಅಶ್ವಣ್ಣ ಹಾಯ್ ಮಾಡಿ, ಅಶ್ವಣ್ಣ ಹಾಯ್ ಮೇಡಮ್. ಹಿದಾ ಹರ್ ಗೈಸ್, ಅವಳ ಹೆಸರು ಹಿದಾ ಅಂತ, ಹಿದಾ. ಸಗದಾಗಿದೆ ಹೆಸರು. ರೈನ್ ಡ್ರಾಪ್ಸ್, ಮಳೆ ಬರ್ತಿದೆ ನೋಡಿ ಗೈಸ್. ಬಾಯ್ ಫ್ರೆಂಡ್ಸ್. ವಿಂಡೋ ಇಳಿಸಿ, ಹಾಯ್ ಮಾಡಿ ನಮ್ ಬ್ಲಾಗ್ಗೆ. ಇವರು ಈ ಕಡೆ ಬನ್ರಿ. ಹಾಯ್ ಮಾಡಿ, ಗೈಸ್ ಫುಲ್ ಮಳೆ. ಬಾಯ್ ನೋಡಿ ಗೈಸ್, ಬೆಂಗಳೂರಿಂದ ಬಂದಿರೋರು ಹೋಗ್ತಿದ್ದಾರೆ. ಬೆಂಗಳೂರು ಗಾಡಿ ಹೊರಟು. ಮಿಲನ್ ಅವರು, ಅಮ್ಮ, ಆಂಟಿ ಶ್ವೇತಾ ಇವರೆಲ್ಲ ಹೋದ್ರು. ಸೊ ನಾವಿದ್ದೀವಿ ನೋಡಿ ಕರೆಕ್ಟ್ ಆಗಿ ಈ ಟೈಮಿಗೆ ಎಲ್ರದು ಊಟ ಆಯ್ತು. ಬಾಯ್. ನಾನು ಇವರು ಇನ್ನು ಆಶು ಅಣ್ಣ ಊಟ ಮಾಡ್ಬೇಕಷ್ಟೇ. ಇನ್ನು ನಮ್ ಡ್ಯಾಡಿ, ನಮ್ ಚಿಕ್ಕಪ್ಪ ಎಲ್ಲ ಊಟ ಮಾಡ್ಬೇಕು. ನೋಡಿ ಹಾಯ್ ಮಾಡ್ರಿ ನಮ್ ಬ್ಲಾಗ್ಗೆ. ಹಾಯ್ ಮಾಡಿ ನಮ್ ಬ್ಲಾಗ್ಗೆ. ಏನೋ ಬೈದಿದ್ವಿ ಬ್ಲಾಗಲ್ಲಿ. ಏನೋ ಬೈದಿದ್ದು? ಗೈಸ್ ಇವಾಗ ಊಟ ತಿಂದಿ 6:30 ಊಟ ಮಾಡಿ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಊಟ ಜಾಸ್ತಿ ತಿನ್ನಕ್ಕಾಗಿಲ್ಲ ಬಿಕಾಸ್ ಲೇಟ್ ಆಯ್ತಲ್ಲ, ಅದಕ್ಕೆ. ಸೊ ನಾವು ಹೋಗ್ತಾ ಇದೀವಿ ಹೊರಗಡೆ. ಏನಾದ್ರು ಪಾನಿಪುರಿ, ಅಲ್ಲೊಂದು ಪಾನಿಪುರಿ ಚೆನ್ನಾಗಿದೆ, ಅಲ್ಲಿ ಪಾನಿಪುರಿ ತಿನ್ಕೊಂಡು ಬರ್ಬೇಕು. ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ರು ಹೋದ್ರು, ನಾವು ಮಾತ್ರ ನೋಡಿ ಇಲ್ಲಿ ಆಶು ಅಂತ ಇವರು ಅಲ್ಲ ನಮ್ಮ ಯಜಮಾನ್ರು. ಇಲ್ಲಿ ಅವ್ರು ಹೇಳಿ ಅಣ್ಣ. ಆಶೀಶ್. ಸೊ ವಿ ಆರ್ ಗೋಯಿಂಗ್. ತೋರಿಸ್ತೇನೆ. ಓಕೆ, ಇವಾಗ ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಮುರಳಿ ಅಂತ ಹೇಳಿ, ಬೊಮ್ಮಸಂದ್ರೆಯಿಂದ. ಇವತ್ತು ನಮ್ಮ ಸಿಲ್ಲವರ ಎಸ್ಟೇಟಿಗೆ ಬಂದಿದ್ರಿ. ಅವ್ರದ್ದು ಒಂದು ದೈವ ಪೂಜೆ ಇತ್ತು. ಸೊ ಫಸ್ಟ್ ಟೈಮ್ ನಾವು ದೈವ ಪೂಜೆ ಎಲ್ಲ ನೋಡಿ, ಸೊ ಸ್ವಲ್ಪ ಹೊಸದ್ ಮಾತಾಡಿ. ಇನ್ನು ಅವಾಗ್ಲೇ ವಿಡಿಯೋದಲ್ಲಿ ಮಾತಾಡಿದ್ದೀರಾ. ಪಂಜುಳಿದು ನಾವೆಲ್ಲ ನಮ್ಮ ಬೊಮ್ಮಸಂದ್ರದಲ್ಲಿ ಇವಾಗ ನಾವೆಲ್ಲ ಬಂದಿರೋ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಿಂದ ನಾವು ನೋಡಿರೋದು ಫಸ್ಟ್ ಟೈಮೇ ನೋಡಿರೋದು ಇದೆಲ್ಲ ಪೂಜೆ ಮತ್ತೆ ಇವ್ರದೊಂದು ಪದ್ಧತಿ ಎಲ್ಲ. ಸೊ ನಾವು ಫಸ್ಟ್ ಟೈಮ್ ನೋಡಿ ನಾವು ಇವಾಗ ಇದು ಮಾಡಿದ್ದೀರಿ. ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ. ಸೊ ಏನಂದರೆ ನಮ್ಮ ಇವು ಪಾರಂಪರಿಕೆಯಿಂದ ಬಂದಿರೋಂಥ ಪದ್ಧತಿಯನ್ನು ಇನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ನೋಡೋದ್ರಿಂದ ಖುಷಿ ಆಗ್ತಾ ಇದೆ. ಸೊ ಇದನ್ನ ಮುಂದೆ ನಡೀಲಿ ಅಂತ ಹೇಳ್ತಾ ನಮ್ಮ 2 ಮಾತುಗಳನ್ನ ಮುಗಿಸ್ತಾ ಇದೀವಿ. ಮುಳುಗಿಸ್ತಾ ಇದಾರಂತೆ ಮಾತನ್ನ ಮುಳುಗಿಸ್ತಾವ್ರಂತೆ. ಮಾತಾಡಿ ಅಶೋಣ. ಸೊ ಲಾಸ್ಟ್ ನೈಟ್ ನಮ್ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕು ನೀವು. ಲಾಸ್ಟ್ ನೈಟ್ ಲೇಟ್ ಆಗಿ ಮಲ್ಲಿಗೆ ಬೆಳಿಗ್ಗೆ ಬೇಗ ಎದ್ದಿ ಫುಲ್ಲು ಟಯರ್ಡ್ ಆಗಿತ್ತು ಗೈಸ್. ಸೊ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ಮಾಂಸ ತಗೊಂಡ್ಬಂದು ಒಲೆ ಅಂಟಿಸಿ ಒಲೆ ಉರ್ಸಿ ಮಾಂಸ ಬೇಯಿಸಿ ಟಯರ್ಡ್ ಆಗಿ ಇವಾಗ ಸಾಹೇಬ್ರು ಏನು ಪಾನಿಪುರಿ ಕೊಡ್ಸಕ್ ಹೋಗ್ತಾ ಇದಾರೆ. ಅವ್ರ ಫೇವ್ರೆಟ್ ಪಾನಿಪುರಿ ಇಲ್ಲಮ್ಮ? ಗಂಗಣ್ಣ ಪಾನಿಪುರಿ. ಹೊಸಕೋಟೆ ಹತ್ರ ಗಂಗಣ್ಣ ಪಾನಿಪುರಿ, ಕೆಂಚಮ್ಮ ಹೊಸಕೋಟೆ ದೇವಸ್ಥಾನ ಹತ್ರ ಪಾನಿಪುರಿ ಚೆನ್ನಾಗಿದೆ. ಸೊ ಇವಾಗ ನಮ್ಮ ಅಣ್ಣನ್ ಕೇಳೋಣ. ಹೇಳು. ಹಾಯ್ ಗಾಯ್ಸ್, ಸೊ ಡೇ ವೆಲ್ ಸ್ಪೆಂಟ್. ಒಳ್ಳೆ ಡಿವೈನ್ ಪೂಜೆ ಮಾಡಿ, ದೇವ್ರಿಗೆಲ್ಲ ಪೂಜೆ ಮಾಡಿ, ಒಳ್ಳೆ ಊಟ ಮಾಡಿ, ಸೊ ಎಲ್ಲ ರಿಲೇಟಿವ್ಸ್ನೆಲ್ಲ ಆರಾಮಾಗಿ ಊಟ ಮಾಡಿಸಿ ಮನೆಗೆ ಕಳಿಸಿ ಇವಾಗ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಬರಕ್ಕೆ ಹೋಗ್ತಾ ಇದೀವಿ. ರಿಫ್ರೆಶ್ಮೆಂಟ್ಗೆ ಹೋಗ್ತಾ ಇದೀವಿ. ಬೆಳಗ್ಗೆಯಿಂದ ತುಂಬಾ ಕೆಲಸ ಇತ್ತು. ಹೇಮಶ್ವರ ಯಜಮಾನ್ರ ಮಾತಾಡ್ತಾರೆ. ದಯವಿಟ್ಟು ಪರವಾಗಿಲ್ಲ, ನೀವ್ ಹಂಗೆ ಮಾತಾಡಿ. ಏನ್ ಅನ್ಸ್ತು? 1-2 ಮಾತಲ್ಲಿ ಹೇಳಿ. ಸರ್ ಹೇಳಿ. ಚೆನ್ನಾಗಿತ್ತಪ್ಪ. ಒಂದ್ ಮಾತಲ್ಲ, ನಾವ್ ಹೇಳಿದ್ 2 ಮಾತು. ಒಳ್ಳೆ ಡೇ, ತುಂಬಾ ಚೆನ್ನಾಗಿತ್ತು. ಎಲ್ರು ಗೆಟ್ ಟುಗೆದರ್ ಆಗಿ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಅಷ್ಟೇ. ಊಟ ಹೆಂಗಿತ್ತು? ಊಟ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಆಮೇಲೆ ಇಲ್ಲಿ ತೋರ್ಸ್ರಿ, 3 ಜನ ತಾತಂದಿರು ಬಂದ್ರು ಫ್ರೆಂಡ್ಸ್. ಒಂದು ಫುಲ್ ಬಾಟ್ಲು ಬ್ಲಾಕ್ ಅಂಡ್ ವೈಟ್ ಖಾಲಿ ಮಾಡೋರು ಫ್ರೆಂಡ್ಸ್. ತಾತಂದಿರು ಅರೌಂಡ್ 60 ಏಜ್ ಫ್ರೆಂಡ್ಸ್.
ಒಂದು ಫುಲ್ ಬಾಟ್ಲು ಬ್ಲ್ಯಾಕ್ ಅಂಡ್ ವೈಟ್ ಖಾಲಿ ಮಾಡಿದ್ದಾರೆ. ಅವರ ಒಂದು ಸ್ಟ್ರೆಂತ್ಗೆ ನಾವು ಮೆಚ್ಚಬೇಕು. ಆಡ್ಸ್ ಆಫ್. ಅಷ್ಟೇ. ಅಷ್ಟೇ ಅಷ್ಟೇ ಇಷ್ಟ ಹೇಳಕ್ ಇಷ್ಟಪಡ್ತೀವಿ ಫ್ರೆಂಡ್ಸ್. ಅಷ್ಟೇ. ಅಷ್ಟೇ ನೋಡಿ guys, ಇವಾಗ ಪಾನಿಪುರಿ ತಿನ್ನಕ್ ಬಂದ್ವಿ. ಇದೇ ಪಾನಿಪುರಿ ಶಾಪ್. ಪಾನಿಪುರಿ ತಿನ್ಬೇಕು. ಸಖತ್ತಾಗಿರುತ್ತೆ ಪಾನಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸಖತ್ತಾಗಿರುತ್ತೆ. ನೆನ್ನೆ ಆ ಕಡೆ ಎಲ್ಲೋ ತಿಂದಿದ್ವಿ. ಓಕೆ, ಆವ್ರೇಜ್ ಅಷ್ಟಕ್ಕಷ್ಟೇ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ. ಓಕೆ, ಹೆಂಗಿತ್ತು? ಸಕ್ಕತ್ತಾಗಿತ್ತು. ಹೊಸಕೋಟೆ ಪಾನಿಪುರಿ ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್. ಸೊ ನಮ್ಮ ಗಂಗಣ್ಣ ಪಾನಿಪುರಿ ಫಸ್ಟ್ ಟೈಮು ಹೊಸಕೋಟೆಯಲ್ಲಿ, ಸೆಕೆಂಡ್ ಟೈಮು. ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಾಗ ಸಕ್ಕತ್ತಾಗಿ ಮಾಡಿದ್ರು. ಸೆಕೆಂಡ್ ಟೈಮು ಹುಡ್ಕೊಂಡ್ ಬಂದಿದ್ರಿ. ಆ್ಯಕ್ಚುಲಿ ನೆನ್ನೆ ಬಂದಿದ್ರಿ, ನಿನ್ನೆ ಕ್ಲೋಸ್ ಆಗೈತಿ. ಇವತ್ತು ಬೇಕು ಅಂತ ಬಂದು ಇಲ್ಲಿ ತಿಂತಾ ಇದ್ರಿ. ಸಕ್ಕತ್ತಾಗಿ ಮಾಡ್ತಾರೆ. ಯಾರೇ ಆದ್ರೂ ಸಕಲೇಶ್ಪುರದಿಂದ ಕೊಡ್ಲಿಪೇಟೆ ಹೋಗೋ ಜಾಗದಲ್ಲಿ, ಹೊಸಕೋಟೆ ಜಾಗದಲ್ಲಿ ಗಂಗಣ್ಣ ಪಾನಿಪುರಿ. ನೀವ್ ಹೇಳಿ, ನಮ್ಮ ಅಣ್ಣ ಕೇಳು. ಗೈಸ್, ಮತ್ತೆ ನಾವು ಮಾಗ್ಲ ಸೇತುವೆಗೆ ಬಂದಿದ್ದೀವಿ. ತುಂಬಾ ಗಾಳಿ ಇದೆ ನೋಡಿ. ಪಕ್ಕದಲ್ಲಿ ಬಂದಿದ್ದೀವಿ. 8:30. ನಿಮಗೇನು ಕಾಣಿಸ್ತಾ ಇಲ್ಲ ಇಲ್ಲಿ. ಅಶೋಣ್ಣ, ಹಾಯ್ ಗೈಸ್. ಆಯ್ತಾ ಸೇತುವೆ? ಕ್ರೇಜಿ ಚೆನ್ನಾಗಿದಲ್ಲ. ಮಾರ್ನಿಂಗ್ ಒಂದು ಈವ್ನಿಂಗ್ ಸನ್ಸೆಟ್ ಟೈಮು ಆ ಟೈಮಿಗೆ ಬಂದ್ರೆ ಸಕ್ಕದಾಗಿರುತ್ತೆ. ನಾಳೆ ಸನ್ ರೈಸಸ್ಗೆ ಬರೋಣ. ಸುಮ್ನೆ ಹೇಳ್ತಾರೆ, ಬರಲ್ಲ ಏನಿಲ್ಲ. ಅವ್ರು ಹೊರಡ್ತಿದಾರೆ ನಾಳೆ ಬೆಂಗಳೂರಿಗೆ. ಸೊ ಗೈಸ್, ಸಕ್ಕದಾಗಿದೆ. ಚಳಿನೂ ಇದೆ. ಮಳೆ ಇಲ್ಲ, ಮಳೆ ಕಡಿಮೆ ಆಗಿದೆ. ಅವತ್ತು ಬೆಳಗ್ಗೆ ಲೈಕ್ ಆಲ್ಮೋಸ್ಟ್ 6 ತೋರಿಸಿದೆ. ಇವಾಗ ನೋಡಿ ನೈಟ್ 8:30. ಮಸ್ತಾಗಿದೆ ಗೈಸ್. ಗುಡ್ ಮಾರ್ನಿಂಗ್. ನೆನ್ನೆ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗಿದ್ರಿ, ಬಂದು ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ. ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.